press the bell icon on the YouTube app and never miss another update. बच्चों, आज हम व्याकरण भाग से संबंधित मुहावरा इस विषय के बारे में जानकारी पाएंगे। क्या है मुहावरा? मुहावरा ಅಂದರೆ ಏನು? ಮುಹಾವರ ಅಂದರೆ ನುಡಿಗಟ್ಟುಗಳು ಅಂತ. ನಾವು ಕನ್ನಡದಲ್ಲಿ ಹೇಗೆ ನುಡಿಗಟ್ಟುಗಳನ್ನು ಬಳಕೆ ಮಾಡ್ತೀವಲ್ಲ, ಅದೇ ರೀತಿ ಹಿಂದಿಯಲ್ಲೂ ಕೂಡ ನುಡಿಗಟ್ಟುಗಳಿದೆ. ಅದನ್ನು ನಾವು ಮುಹಾವರ, ಮುಹಾವರೆ ಅಂತ ಹೇಳ್ತೇವೆ. सामान्य अर्थ के बदले में विशेष अर्थ देने वाले वाक्यांश को मुहावरे कहते हैं. सामान्य अर्थ के बदले में विशेष अर्थ देने वाले वाक्यांश को क्या कहते हैं? हम मुहावरा कहते हैं. सामान्य अर्थ के सामान्य अर्थ के बदले में सामान्य अर्थ के बदले में विशेष अर्थ देने वाले वाक्यांश को मुहावरे कहते हैं. सामान्य अर्थ के बदले में विशेष अर्थ देने वाले वाक्यांश को मुहावरे कहते हैं. ಏನು ಹಾಗಂದ್ರೆ ಸಾಮಾನ್ಯ ಅರ್ಥದ ಬದಲಿಗೆ ವಿಶೇಷವಾದ ಅರ್ಥವನ್ನು ಕೊಡುವಂತಹ ವಾಕ್ಯಾಂಶಗಳು ಅಂದರೆ ವಾಕ್ಯ, ಸೆಂಟೆನ್ಸ್ ಅಂತ ಏನು ಹೇಳ್ತೀವೋ ಅದು. ವಾಕ್ಯಾಂಶಗಳನ್ನು ನಾವೇನಂತ ಕರಿಬೋದು? ಮುಹಾವರೆ, ನುಡಿಗಟ್ಟುಗಳು ಅಂತ ಹೇಳ್ಬಿಟ್ಟು ಕರಿಬೋದು. ಇಲ್ಲಿ ಕೆಲವೊಂದು ನುಡಿಗಟ್ಟುಗಳನ್ನು ನಾನು ಬರೆಸ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡೋಣಂತೆ ಮಕ್ಕಳೇ. उदाहरण के लिए राई का पहाड़ बनाना. राई का पहाड़ बनाना, इसका मतलब है छोटी सी बात को बड़ा बनाना. और एक है आग बबूला होना. आग बबूला होना, इसका मतलब है अत्यंत क्रोधित होना. तीसरा है बाएं हाथ का खेल. अधिक आसान. देखिए बच्चों, सामान्य अर्थ के बदले में विशेष अर्थ देने वाले वाक्यांश को हम क्या कहते हैं? मुहावरे कहते हैं. ಅಂದರೆ ಸಾಮಾನ್ಯ ಅರ್ಥದ ಬದಲಿಗೆ ವಿಶೇಷವಾದ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯಾಂಶಗಳನ್ನು ನಾವೇನಂತ ಕರಿತೀವಿ? ಮುಹಾವರೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಕೆಲವೊಂದು ಉದಾಹರಣೆಯನ್ನು ನಾನು ಕೊಡ್ತಾ ಹೋಗಿದ್ದೀನಿ. ರಾಯಿ ಕಾ ಪಹಾಡ್ बनाना, इसका मतलब क्या है? छोटी सी बात को बड़ा बनाना. ಅಂದರೆ ಒಂದು ಚಿಕ್ಕ ವಿಷಯವನ್ನು ಬಿಂಬಿಸಿ ಹೇಳೋದು. ಒಂದು ಚಿಕ್ಕ ವಿಷಯವನ್ನು, ನಡೆದಂಥ ಘಟನೆಗಳಿರ್ಬೋದು ಅಥವಾ ಯಾವುದಾದ್ರೂ ವಿಷಯಗಳಿರ್ಬೋದು, ಅದು ಚಿಕ್ಕದಿರುತ್ತೆ ವಿಷಯ, ಆದರೆ ಅದನ್ನು ಬಿಂಬಿಸಿ ಹೇಳೋದು. ಆ ವಿಷಯವನ್ನು ದೊಡ್ಡದು ಮಾಡಿ ಹೇಳ್ತೀವಲ್ಲ, ಅದನ್ನ ಏನಂತ ಕರಿಬೋದು? ರಾಯಿ ಕಾ ಪಹಾಡ್ ಬನಾನಾ ಅಂತ ಹೇಳ್ಬಿಟ್ಟು ತಗೋಬೋದು. ಅದನ್ನೇ ಇಲ್ಲಿ ಅರ್ಥ ಕೊಟ್ಟಿರೋದು, ಛೋಟಿ ಸಿ ಬಾತ್ ಕೋ ಬಡಾ ಬನಾನಾ. ಚಿಕ್ಕದಿರುತ್ತೆ ವಿಷಯ, ಅದನ್ನು ಬಿಂಬಿಸಿ ಹೇಳೋದು. ಆಗ್ ಬಬುಲ ಹೋನಾ. ಆಗ್ ಬಬುಲ, ಇಲ್ಲಿ ಆಗ್ ಅಂದರೆ ಬೆಂಕಿ ಅನಿಸುತ್ತೆ. ಆಗ್ ಬಬುಲ ಹೋನಾ, ಅತ್ಯಂತ ಕ್ರೋಧಿತ್ ಹೋನಾ, ತುಂಬ ಕೋಪಗೊಳ್ಳೋದು, ತುಂಬ ಸಿಟ್ಟಾಗೋದು. ಅದನ್ನು ಏನಂತ ಕರಿತೀವಿ?
ಆಗ್ ಬಬುಲ ಹೋನ ಅಂತ ಹೇಳ್ಬಿಟ್ಟು ಕರಿತೀವಿ. ಬಾಯೇ ಹಾತ್ಕ ಕೇಲ್ ಅಧಿಕ್ ಆಸಾನ್ ಹೇಳ್ತೀವಲ್ಲ, ನನಗಿದು ಸುಲಭದ ಕೆಲಸಪ್ಪ, ತುಂಬ ಸುಲಭ ಅಂತ ಹೇಳ್ತೀವಲ್ಲ, ಆಗ ನಾವೇನು ಮಾಡ್ತೀವಿ, ಬಾಯೇ ಹಾತ್ಕ ಖೇಲ್ ಅಂತೇಳಿ ಬಳಕೆ ಮಾಡ್ಕೊಳ್ತೀವಿ ಹಿಂದಿಯಲ್ಲಿ. ಸೊ ಅದರ ಅರ್ಥ ಏನು, ಅಧಿಕ್ ಆಸಾನ್, ಅತ್ಯಂತ ಸುಲಭವಾದದ್ದು ಅಂತ ಅರ್ಥ ಕೊಡುತ್ತೆ. ಹೀಗೆ ಇನ್ನೂ ಅನೇಕ ಉದಾಹರಣೆಗಳಿದೆ ಮಕ್ಕಳೇ. ಈ ರೀತಿಯಾಗಿ ಏನಾಗುತ್ತೆ, ವಾಕ್ಯಾಂಶಗಳಲ್ಲೇ ವಿಶೇಷತೆಯನ್ನು ನಾವು ನೋಡ್ತೀವಿ. ವಾಕ್ಯಾಂಶಗಳಲ್ಲಿರ್ತಕ್ಕಂಥದ್ದನ್ನೇ ವಿಶೇಷತೆಯನ್ನು ನೋಡ್ತಾ ಹೋಗ್ತೀವಿ. ರಾಯಿ ಕಾ ಪಹಾಡ್ ಬನಾನ, ಚೋಟಿ ಸಿ ಬಾತ್ ಕೋ ಬಡಾ ಬನಾನ. ಚಿಕ್ಕದು ಇರುತ್ತೆ ವಿಷಯ, ಅದನ್ನು ಬಿಂಬಿಸ್ಬಿಟ್ಟು ಹೇಳ್ತಾರಲ್ಲ, ಅದನ್ನೇನಂತ ಹೇಳ್ಬೋದು, ರಾಯಿ ಕಾ ಪಹಾಡ್ ಬನಾನ. ಆಗ್ ಬಬುಲಾ ಹೋನ, ಅತ್ಯಂತ ಕ್ರೋಧಿತ್ ಹೋನ, ತುಂಬ ಕೋಪಗೊಳ್ಳೋದು, ತುಂಬ ಸಿಟ್ಟಾಗೋದು, ಅದನ್ನು ಬಣ್ಣಿಸುವಾಗ ಏನು ಹೇಳ್ಬೋದು, ಆಗ್ ಬಬುಲಾ ಹೋನ ಅಂತೇಳಿ ತಗೋಬೋದು. ನೆಕ್ಸ್ಟು ಬಾಯೇ ಹಾತ್ಕ ಕೇಲ್ ಅಧಿಕ್ ಆಸನ್, ತುಂಬ ಸುಲಭವಾಗಿ ಆ ಕೆಲಸವನ್ನು ಮುಗಿಸಿದ್ರೆ ಅಥವಾ ತುಂಬ ಸುಲಭ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಅಂದಾಗ ನಾವೇನು ಮಾಡ್ತೀವಿ, ಬಾಯೇ ಹಾತ್ಕ ಕೇಲ್ ಅಂತ ಹೇಳ್ತೀವಲ್ಲ, ಚುಟ್ಕಿ ಹೊಡೆಯೋದ್ರಲ್ಲೇ ನಾನು ಮಾಡಿಬಿಡ್ತೀನಿ ಕೆಲಸ ಅಂತ. ಅತ್ಯಂತ ಸುಲಭವಾಗಿ ಆ ಕೆಲಸವನ್ನು ಮುಗಿಸ್ತೀವಿ. ಆ ಸಮಯದಲ್ಲಿ ಬಾಯೇ ಹಾತ್ಕ ಕೇಲ್ ಅಂತೇಳಿ ಬಳಕೆ ಮಾಡ್ತೀವಿ. ಆगे जाएंगे बच्चों. अब आगे जाएंगे. बालू से तेल निकालना, बालू से तेल निकालना, असाध्य को साध्य बनाना, असाध्य को साध्य बनाना. नौ दो ग्यारह होना, नौ दो ग्यारह होना. भाग जाना, इसका मतलब है भाग जाना. बात का बतंगड़, बात का बतंगड़ बनाना. बात को बड़ा चढ़ाकर बोलना. देखेंगे बच्चों, बालू से तेल निकालना, इसका मतलब क्या है, ಅಸಾಧ್ಯಕ್ಕೂ ಸಾಧ್ಯ ಬನಾನ. ಯಾವುದೋ ಒಂದು ಕಠಿಣವಾದ ಕೆಲಸ ಇರುತ್ತೆ, ಅದನ್ನು ಅತ್ಯಂತ ಸುಲಭವಾಗಿ ಮುಗಿಸೋದು. ಅಸಾಧ್ಯಕ್ಕೂ ಸಾಧ್ಯ ಬನಾನ, ತುಂಬ ಅಸಾಧ್ಯವಾದ ಕೆಲಸ ಆದರೂ ಕೂಡ ಅದನ್ನು ಮುಗಿಸ್ತೀವಿ ಅಂದಾಗ ನಾವೇನಂತ ಬಳಕೆ ಮಾಡ್ತೀವಿ, ಬಾಲು ಸೆ ತೇಲ್ ನಿಕಾಲ್ನ ಅಂತ ಹೇಳ್ಬಿಟ್ಟು ಬಳಕೆ ಮಾಡ್ಬೋದು. ನೌ ದೋ ಗ್ಯಾರಹ ಹೋನ, ಇಸ್ಕಾ ಮತ್ಲಬ್ ಹೇ ಭಾಗ್ ಜಾನ, ಓಡಿ ಹೋಗೋದನ್ನ ಏನಂತ ಹೇಳ್ಬೋದು, ನೌ ದೋ ಗ್ಯಾರಹ ಹೋನ. ಅರ್ಥ ಆಗ್ತಿದೆಲ್ಲ. ಪೊಲೀಸ್ಕೋ ದೇಖ್ತೆ ಹಿ ಚೋರ್ ನೌ ದೋ ಗ್ಯಾರಹ ಹೋಗಯ. ಪೊಲೀಸ್ ಅವರನ್ನು ನೋಡ್ತಿದ್ದ ಹಾಗೆ ಕಳ್ಳ ಏನು ಮಾಡಿಬಿಟ್ಟ, ಅಲ್ಲಿಂದ ಓಡಿ ಹೋದ ಅಂತ ತಗೋಬೋದು. ಏನಂತ, ನೌ ದೋ ಗ್ಯಾರಹ ಹೋನ. ಇಸ್ಕಾ ಮತ್ಲಬ್ ಹೇ ಭಾಗ್ ಜಾನ, ಓಡಿ ಹೋಗು. ಬಾತ್ ಕಾ ಬತಂಗಡ್ ಬನಾನ, ಬಾತ್ ಕೋ ಬಡಾ ಚಡಾಕರ್ ಬೋಲ್ನ. ಆ ಒಂದು ವಿಷಯವನ್ನು ತುಂಬ ಬಿಂಬಿಸಿ ಬಹಳಷ್ಟು ವಿಷಯವನ್ನು ಆ್ಯಡ್ ಮಾಡಿ ಹೇಳ್ತಾ ಹೋಗ್ತೀವಲ್ಲ, ಆವಾಗ ಈ ವಾಕ್ಯವನ್ನು ಬಳಕೆ ಮಾಡ್ಕೋಬೋದು. ಬಾತ್ ಕಾ ಬತಂಗಡ್ ಬನಾನ, ಬಾಯಿಂದ ಬಾಯಿಗೆ ಬರ್ತಾ ಇದ್ದಾಗೆ ಇರ್ತಕ್ಕಂಥ ವಿಷಯ ಏನಾಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತಲ್ಲ, ಆ ಅರ್ಥವೇ ಇಲ್ಲಿರೋದು. ಬಾತ್ ಕೋ ಬಡಾ ಚಡಾಕರ್ ಬೋಲ್ನ, ಇರ್ತಕ್ಕಂಥ ವಿಷಯ ಬಾಯಿಂದ ಬಾಯಿಗೆ ಟ್ರಾನ್ಸ್ಫರ್ ಆಗಿ ಬರೋಷ್ಟೊತ್ತಿಗೆ ಏನಾಗಿರುತ್ತೆ, ಬದಲಾವಣೆಯನ್ನು ಹೊಂದಿರುತ್ತೆ. ಸೊ ಆ ಸಮಯದಲ್ಲಿ ಏನು ಹೇಳ್ಬೋದು, ಬಾತ್ ಕಾ ಬತಂಗಡ್ ಬನಾನ ಅಂಥೇಳಿ ತಗೋಬೋದು.
ಇನ್ನೊಮ್ಮೆ ಹೇಳ್ತಿದ್ದೀನಿ, ಬಾಲು ಸೆ ತೇಲ್ ನಿಕಾಲ್ನ ಅಂದರೆ ಅಸಾಧ್ಯವಾದ ಕೆಲಸವನ್ನೂ ಕೂಡ ಸಾಧ್ಯ ಮಾಡೋದು. ನೌದೋ ಗೆರಹ ಹೋನ ಅದರ ಅರ್ಥ ಏನು? ಭಾಗ್ ಜಾನ ಅಂದರೆ ಓಡಿ ಹೋಗೋದು. ಬಾತ್ ಕ ಬತಂಗಡ್ ಬನಾನ, ಬಾತ್ ಕೋ ಬಡಾ ಚಡಾಕರ್ ಬೋಲ್ನ, ಚಿಕ್ಕ ವಿಷಯವನ್ನ ಒಬ್ಬರಿಂದ ಒಬ್ಬರಿಗೆ ಅದು ತಲುಪುತ್ತಿದ್ದ ಹಾಗೆ ಅದೇನಾಗುತ್ತೆ, ಇರ್ತಕ್ಕಂಥ ವಿಷಯ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಅರ್ಥಗಳನ್ನು ನಾವು ನೋಡ್ತಾ ಹೋಗ್ಬೋದು. उल्लू बनाना, उल्लू बनाना. मूर्ख बनाना, उसी तरह कमर कसना, कमर कसना. कमर कसना तैयार होना, तैयार होना. किस्मत खुलना, किस्मत खुलना. भाग्य चमकना, भाग्य चमकना. टांग अड़ाना, इसका मतलब है रुकावट, रुकावट डालना. देखिए बच्चों, उल्लू बनाना, मूर्ख बनाना. उल्लू बनाना इसका तात्पर्य क्या है? मूर्ख बनाना. ಉಲ್ಲು ಬನಾನ ಅಂದರೆ ಅದರ ಅರ್ಥ ಏನು? ಮೂರ್ಖನಾಗಿಸೋದು. ಬೇರೆಯವ್ರನ್ನ ನಂಬಿಸ್ಬಿಟ್ಟು ಮೂರ್ಖನಾಗಿಸ್ತೀವಲ್ಲ, ಆ ಸಮಯದಲ್ಲಿ ಏನು ಮಾಡ್ಬೋದು? ಉಲ್ಲು ಬನಾನ ಇದನ್ನು ಪ್ರಯೋಗ ಮಾಡ್ಬೋದು. ಕಮರ್ ಕಸನ ತಯಾರ್ ಹೋನ. ಕಮರ್ ಕಸನ ಅಂದರೆ ಯಾವಾಗಲೂ ತಯಾರಿಯಿಂದ ಇರೋದು, ಸಿದ್ಧವಾಗಿರೋದು. ತಯಾರ್ ಹೋನ ಎಂಥ ಸಂದರ್ಭ ಬಂದರೂ ಸಮೇತ ಸಿದ್ಧವಾಗಿರೋದು. ನಾನು ಇದನ್ನು ಫೇಸ್ ಮಾಡ್ತೀನಿ, ಇದನ್ನು ನಾನು ಫೇಸ್ ಮಾಡಿ ಮುಂದಕ್ಕೆ ಹೋಗ್ತೀನಿ ಅನ್ನೋ ರೀತಿ ಧೈರ್ಯ ಏನಿರುತ್ತೋ ಆವಾಗ ನಾವೇನು ಮಾಡ್ತೀವಿ? ತಯಾರ್ ಹೋನ. ಇಸ್ಕ ತಾತ್ಪರ್ಯ ಹೇ ಕಮರ್ ಕಸನ. ಕಮರ್ ಕಸನ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಟೊಂಕ ಕಟ್ಟಿ ನಿಲ್ತಾರೆ ಅಂತ ಹೇಳ್ತಾರೆ. ಕಿಸ್ಮತ್ ಖುಲ್ನ ಭಾಗ್ಯ ಚಮಕನ ಅಂದರೆ ಜೀವನದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಕಿಸ್ಮತ್ ಅಂದರೆ ಕಿಸ್ಮತ್ ಖುಲ್ನ ಅಂತಂದರೆ ಭಾಗ್ಯ, ನಮ್ಮ ಭಾಗ್ಯವೇ ಬದಲಾಗೋದು. ಭಾಗ್ಯ ಚಮಕನ, ಭಾಗ್ಯಶಾಲಿಗಳಾಗ್ಬೋದು ಅಂತೇಳಿ ಬಳಕೆ ಮಾಡ್ತೀವಿ. ಟಾಂಗ್ ಅಡಾನ ರುಕಾವಟ್ ಡಾಲ್ನ, ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅಡೆತಡೆ ಮಾಡ್ತಾರಲ್ಲ, ರುಕಾವಟ್ ಡಾಲ್ನ ಅಡೆತಡೆ ಮಾಡ್ತಾರಲ್ಲ, ಆಗ ನಾವೇನು ಮಾಡ್ಬೋದು? ಟಾಂಗ್ ಅಡಾನ ಅನ್ನೋದನ್ನ ಉಪಯೋಗ ಮಾಡ್ಬೋದು. ಇನ್ನೊಮ್ಮೆ ಹೇಳ್ತಿದ್ದೀನಿ, ಉಲ್ಲು ಬನಾನ ಮೂರ್ಖ ಬನಾನ, ಮೂರ್ಖನಾಗಿಸೋದು, ಬೇರೆಯವರಿಗೆ ಮೂರ್ಖನಾಗಿಸೋದು. ಕಮರ್ ಕಸನ ತಯಾರ್ ಹೋನ, ಯಾವಾಗಲೂ ಸಿದ್ಧವಾಗಿರೋದು. ಎಂತಹ ಸಂದರ್ಭ ಬಂದರೂ ಸಹ ಅದನ್ನು ವಿರೋಧಿಸಿ ಮುನ್ನುಗ್ತೀನಿ ನಾನು ಅಂತೇಳಿ ಧೈರ್ಯಶಾಲಿಗಳಿಗೆ ಏನಂತ ತಗೋಬೋದು? ಕಮರ್ ಕಸ್ನ. ಅವ್ರು ಯಾವಾಗಲೂ ಸಿದ್ಧರಾಗಿರ್ತಾರೆ. ಕಿಸ್ಮತ್ ಖುಲ್ನ ಭಾಗ್ಯ ಚಮಕನ ಅಂದರೆ ಭಾಗ್ಯಶಾಲಿಗಳಾಗೋದು, ಜೀವನದಲ್ಲಿ ಬದಲಾವಣೆಯನ್ನು ಪಡೆಯೋದು. ಟಾಂಗ್ ಅಡಾನ ರುಕಾವಟ್ ಡಾಲ್ನ ಅಂದರೆ ಅಡೆತಡೆ ಮಾಡೋದು, ಯಾವುದಾದ್ರೂ ಕೆಲಸಗಳನ್ನು ಮಾಡುವಾಗ ಅಡೆತಡೆಗಳನ್ನು ಮಾಡೋದು. ಹೀಗೆ ಏನು ಮಾಡ್ತೀವಿ? ಕೆಲವೊಂದು ವಾಕ್ಯಾಂಶಗಳನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಸಾಮಾನ್ಯ ಅರ್ಥದ ಬದಲಾಗಿ ವಿಶೇಷ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯಾಂಶಗಳನ್ನು ನಾವೇನು ಮಾಡ್ತೀವಿ? ಬಳಕೆ ಮಾಡ್ತೀವಿ. ಅವುಗಳನ್ನೇ ನಾವು ಮುಹಾವರೆ, ನುಡಿಗಟ್ಟುಗಳು ಅಂತೇಳಿ ಕರಿತೀವಿ. ಅಚ್ಚ ಬಚ್ಚೋ, ಆಗೆ ಜಾಯೆಂಗೆ.
कहावतें या लोकोक्तियाँ, कहावतें, ಕಹಾವತೆ ಯಾ ಲೋಕೋಕ್ತಿಯ, ಗಾದೆ ಮಾತುಗಳು ಅಂತ ಹೇಳ್ತೀವಿ ಹೌದಲ್ವಾ. ಕನ್ನಡದಲ್ಲೂ ಸಹ ಬಳಕೆ ಮಾಡ್ತೀವಿ ಗಾದೆ ಮಾತುಗಳನ್ನು. ಅದೇ ರೀತಿ ಹಿಂದಿಯಲ್ಲೂ ಕೆಲವೊಂದು ಕಹಾವತೆ ಇದೆ, ನೋಡೋಣಂತೆ. जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत या लोकोक्तियाँ कहते हैं. जीवन में कोई अनुभव तथ्य को प्रकट करने वाले स्वतंत्र वाक्यांश को कहावतें या लोकोक्ति कहते हैं. जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत या लोकोक्ति कहते हैं. जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत या लोकोक्ति कहते हैं. जीवन की कोई अनुभव तथ्य, ಇದರ ಅರ್ಥ ಏನು ಅಂದರೆ ನಾವು ಜೀವನದಲ್ಲಿ ಪಡೆದಂತಹ ಅನುಭವಗಳ ಸತ್ಯದ ಆಧಾರದ ಮೇಲೆ ಏನು ಮಾಡ್ಬೋದು, ಗಾದೆ ಮಾತುಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಅಂದರೆ ಅದು ಒಂದು ಅನುಭವದ ಸಾರ, ಜೀವನದ ಒಂದು ಅನುಭವದ ಸಾರ. जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत या लोकोक्ति कहते हैं. ಅಂದರೆ ಜೀವನದಲ್ಲಿ ಅನುಭವದ ಮೂಲಕ ದೊರೆತಂತಹ ಪಾಠದಿಂದ, ಅನುಭವದ ಮೂಲಕ ದೊರೆತಂಥ ಸತ್ಯದಿಂದ ಏನು ವಾಕ್ಯಾಂಶಗಳು ಸ್ವತಂತ್ರವಾಗಿ ಸಿಗ್ತವೆ ಅವನ್ನು ನಾವು ಗಾದೆ ಮಾತುಗಳು ಅಂತ ಹೇಳಿಬಿಟ್ಟು ಕರಿತೇವೆ. ಏನಂತ ಕರಿತೇವೆ? ಗಾದೆ ಮಾತುಗಳು ಅಂತ ಕರಿತೇವೆ. ಹಿಂದಿಯಲ್ಲಿ ನೋಡೋಣಂತೆ ಯಾವ ರೀತಿ ಗಾದೆ ಮಾತುಗಳಿದೆ ಅಂತ. एक अनार 100 बीमार, एक अनार 100 बीमार. इसका तात्पर्य है चीज कम मांग अधिक. जैसी करनी वैसी भरनी. इसका तात्पर्य है कार्य के हिसाब से फल मिलना. एक और 1/11 एकता में शांति होती है. अधजल गगरी छलकता जाए.
छलकता जाए। इसका तात्पर्य है ज्ञान कम होने पर भी, ज्ञान कम होने पर भी दिखावा करना, दिखावा करना। देखिए बच्चों, जीवन के कोई अनुभव तथ्य को प्रकट करने वाले स्वतंत्र वाक्यांश को कहावत या लोकोक्ति कहते हैं। ಜೀವನದ ಮೌಲ್ಯಗಳನ್ನು, ಜೀವನದ ಅನುಭವದ ಮೌಲ್ಯಗಳನ್ನು ತಗೊಂಡು ಹೇಳ್ತಕ್ಕಂಥ ವಿಶೇಷವಾದ ವಾಕ್ಯಾಂಶಗಳನ್ನು ನಾವು ಗಾದೆ ಮಾತುಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ ಈ ಗಾದೆ ಮಾತುಗಳಲ್ಲಿ ನಾವು ಏನು ನೋಡ್ಬೋದು ಅಂದರೆ ಅನುಭವದ ಸಾರ, ಅನುಭವದಲ್ಲಿ ಸಿಗ್ತಕ್ಕಂತಹ ಜೀವನದ ಮೌಲ್ಯಗಳನ್ನು ನಾವು ಇಲ್ಲಿ ನೋಡಬಹುದು. ಉದಾಹರಣೆ ಕೇಳಿಗೆ ಏಕ್ ಅನಾರ್ ಸೌ ಬಿಮಾರ್, ಏಕ್ ಅನಾರ್ ಸೌ ಬಿಮಾರ್, ಚೀಸ್ ಕಮ್ ಮಾಂಗ್ ಅಧಿಕ್. ಅಂದರೆ ಇದರ ತಾತ್ಪರ್ಯ ಏನು ಅಂದರೆ ಚೀಸ್ ಕಮ್ ವಸ್ತುಗಳು ಕಡಿಮೆ ಇದೆ, ಮಾಂಗ್ ಅಧಿಕ್, ಮಾಂಗ್ ಅಂದರೆ ಬೇಡಿಕೆ, ವಸ್ತುಗಳು ಕಡಿಮೆ ಇದೆ ಆದರೆ ಬೇಡಿಕೆ ಹೆಚ್ಚಿದೆ. ಆ ಸಮಯದಲ್ಲಿ ಏನು ಉಪಯೋಗ ಮಾಡ್ಬೋದು ಅಂದರೆ ಏಕ್ ಅನಾರ್ ಸೌ ಬಿಮಾರ್ ಅಂತೇಳಿ ಬಳಕೆ ಮಾಡ್ಬೋದು. ಯಾವಾಗ ವಸ್ತುಗಳು ಕಡಿಮೆ ಇದೆ, ಬೇಡಿಕೆ ಹೆಚ್ಚಿದೆ, ಅದು ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೂ ಇರ್ಬೋದು. ಅವಾಗ ಏನು ಮಾಡ್ತೀವಿ, ಚೀಸ್ ಕಮ್ ಮಾಂಗ್ ಅಧಿಕ್, ವಸ್ತುಗಳ ಸಂಖ್ಯೆ ಕಡಿಮೆ ಇದೆ, ಚೀಸ್ ಕಮ್ ಮಾಂಗ್ ಅಧಿಕ್, ಬೇಡಿಕೆ ಹೆಚ್ಚಿದೆ, ಅಂಥ ಸಮಯದಲ್ಲಿ ಏಕ್ ಅನಾರ್ ಸೌ ಬಿಮಾರ್ ಅನ್ನೋದನ್ನು ಬಳಕೆ ಮಾಡಬಹುದು. ಜೈಸಿ ಕರ್ನಿ ವೈಸಿ ಬರ್ನಿ, ಮಾಡಿದುಣ್ಣೋ ಮಹಾರಾಯ, ನಾವೇನು ಮಾಡ್ತೀವಿ ಅದನ್ನೇ ಪಡಿತೀವಿ. ಜೈಸಿ ಕರ್ನಿ ವೈಸಿ ಭರ್ನಿ, इसका तात्पर्य है कार्य के हिसाब से फल मिलना. ನಾವೇನು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ನಾವು ಯಾವ ಕಾರ್ಯಗಳನ್ನು ಮಾಡ್ತೀವಿ, ಯಾವ ಹಾದಿಯಲ್ಲಿ ಮಾಡ್ತೀವಿ, ಸತ್ಯದ ಹಾದಿನೋ ಅಥವಾ ಸುಳ್ಳಿನ ಹಾದಿನೋ, ಯಾವ ಮಾರ್ಗ ನಾವು ಅನುಸರಿಸ್ತಿದ್ದೀವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ನಮಗೆ. ಕಾರ್ಯಕ್ಕೆ ಹಿಸಾಬಸೆ ಫಲ ಮಿಲ್ನ, ಪ್ರತಿಯೊಂದು ಕ್ರಿಯೆಗೂ ತಕ್ಕ ಪ್ರತಿಕ್ರಿಯೆ ಸಿಗಲೇಬೇಕಲ್ವ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಯಾವ ಆಧಾರದ ಮೇಲಿರುತ್ತೋ ಅದೇ ವಾಪಸ್ ನಮಗೆ ಸಿಗ್ತಾ ಹೋಗುತ್ತೆ. ಜೈಸಿ ಕರ್ನಿ ವೈಸಿ ಬರ್ನಿ, ನಾವೇನು ಮಾಡ್ತೀವೋ ಅದನ್ನೇ ಪಡಿತೀವಿ. ಏಕ್ ಔರ್ ಏಕ್ ಗ್ಯಾರಹ, ಏಕತಾ ಮೇ ಶಾಂತಿ ಹೋತಿ ಹೇ, ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಜೊತೆಗೆ ಒಗ್ಗಟ್ಟಿನಲ್ಲಿದ್ದಾಗಲೇ ಶಾಂತಿ ಇದೆ ಅಂತಂದಾಗ ಏಕ್ ಔರ್ ಏಕ್ ಗ್ಯಾರಹ ಅನ್ನೋದನ್ನ ನಾವು ಬಳಕೆ ಮಾಡ್ಕೋಬಹುದು. ಅದ್ ಜಲ್ ಗಗರಿ ಛಲಕತಾ ಜಾಯೆ, ಅದ್ ಜಲ್ ಅರ್ಧ ಜಲ ಇದೆ ಅಂದರೆ ನೀರು, ಅರ್ಧ ನೀರಿದೆ, ಗಗರಿ ಛಲಕತಾ ಜಾಯೆ, ತುಂಬಿದ ಕೂಡ ಏನಾಗುತ್ತೆ, ತುಳ್ಕೋದಿಲ್ಲ, ಅರ್ಧ ಕೂಡ ಏನು ಮಾಡುತ್ತೆ, ತುಂಬ ಶಬ್ದ ಕ್ರಿಯೇಟ್ ಮಾಡುತ್ತಲ್ವ. ಹಾಗಾಗಿ ಇಲ್ಲಿ ಅದ್ ಜಲ್ ಗಗರಿ ಛಲಕತಾ ಜಾಯೆ, ಜ್ಞಾನ ಕಮ್ ಹೋನೆ ಪರ್ ಬಿ ದಿಖಾವಾ ಕರ್ನ, ಜ್ಞಾನ ಕಡಿಮೆ ಇದೆ ಆದರೂ ತೋರ್ಪಡಿಸೋದೇನಂತ ತುಂಬ ಜ್ಞಾನಿ ಅಂತ. ಜ್ಞಾನ ತುಂಬ ಕಡಿಮೆ ಇದೆ ಆದರೂ ತೋರಿಸೋದೇನಂತ ನನಗೆ ತುಂಬಾ ಜ್ಞಾನ ಇದೆ ಅಂತ ಹೇಳ್ಬಿಟ್ಟು. ಅಂಥ ಸಂದರ್ಭದಲ್ಲಿ ಅದ್ ಜಲ್ ಗಗರಿ ಛಲಕತಾ ಜಾಯೆ, ಕನ್ನಡದಲ್ಲಿ ಹೇಳ್ತೀವಿ ನಾವು ತುಂಬಿದ ಕೂಡ ತುಳುಕುವುದಿಲ್ಲ, ಅದೇ ಅರ್ಧ ಕೂಡ ಇದೆ ಅಂದಾಗ ಸೌಂಡ್ ಜಾಸ್ತಿ ಮಾಡುತ್ತಲ್ವ, ಅದೇ ರೀತಿ ಅರ್ಥದಲ್ಲೇ ಈ ತಾತ್ಪರ್ಯ ಇರೋದು. ಜ್ಞಾನ ಕಮ್ ಹೋನೆ ಪರ್ ಬಿ ದಿಖಾವಾ ಕರ್ನ, ಜ್ಞಾನ ತುಂಬ ಕಡಿಮೆ ಇರುತ್ತೆ ಆದರೆ ನನಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಏನು ಮಾಡ್ತಾರೆ, ತೋರ್ಪಡಿಕೆ ಮಾಡ್ತಾರೆ. ಅದ್ ಜಲ್ ಗಗರಿ ಛಲಕತಾ ಜಾಯೆ, ಜ್ಞಾನ ಕಡಿಮೆ ಇದ್ದೂ ಕೂಡ ನಾನು ತುಂಬ ಜ್ಞಾನಿ ಅಂತ ತೋರಿಸ್ಕೊಳ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಏಕ್ ಅನಾರ್ ಸೌ ಬಿಮಾರ್, ಚೀಸ್ ಕಮ್ ಮಾಂಗ್ ಅಧಿಕ್, ವಸ್ತುಗಳ ಸಂಖ್ಯೆ ಕಡಿಮೆ ಇದೆ ಆದರೆ ಬೇಡಿಕೆ ಹೆಚ್ಚಿದೆ. ಜೈಸಿ ಕರ್ನಿ ವೈಸಿ ಬರ್ನಿ, ನಾವು ಏನು ಕೆಲಸವನ್ನು ಮಾಡ್ತೀವೋ ಅದಕ್ಕೆ ಪ್ರತಿಫಲ ತಕ್ಕದಾಗಿ ನಾವೇ ಪಡಿಬೇಕಾಗುತ್ತೆ. ಏಕ್ ಔರ್ ಏಕ್ ಗ್ಯಾರಹ, ಒಗ್ಗಟ್ಟಿನಲ್ಲಿ ಶಾಂತಿ ಇದೆ. ಅದ್ ಜಲ್ ಗಗರಿ ಛಲಕತಾ ಜಾಯೆ, ಜ್ಞಾನ ಕಡಿಮೆ ಇದ್ದು ಕೂಡ ನಾನು ತುಂಬ ಜ್ಞಾನಿ ಅಂಥೇಳಿ ತೋರಿಸ್ಕೊಳ್ಳೋದು, ಬಿಂಬಿಸೋದು, ಅದನ್ನು ನಾವು ಏನು ತಗೋಬೋದು, ಅದ್ ಜಲ್ ಗಗರಿ ಛಲಕತಾ ಜಾಯೆ ಅನ್ನೋದನ್ನು ತಗೋಬಹುದು. ಹಾಗೆ ಜಾಯಂಗೆ ಬಚ್ಚೋ.
जो गरजते हैं, जो गरजते हैं वे बरसते नहीं। इसका तात्पर्य है अधिक शोर मचाने वाले काम कम करते हैं। आम के आम गुठलियों के दाम, गुठलियों के दाम। इसका तात्पर्य है दुगुना लाभ, दुगुना लाभ। हाथी के दांत खाने के और दिखाने के और। इसका तात्पर्य है सामने कुछ और पीछे कुछ और। देखिए बच्चों, जो गरजते हैं वे बरसते नहीं। इसका तात्पर्य है अधिक शोर मचाने वाले काम कम करते हैं। ತುಂಬ ನನಗೆಲ್ಲ ಗೊತ್ತು ಅಂತ ಹೇಳಿಬಿಟ್ಟು ಬಿಂಬಿಸ್ತಾರಲ್ಲ, ಜೋರಾಗಿ ಹೇಳ್ಕೊಳ್ತಾರಲ್ಲ, ನಾ ಎಲ್ಲ ಮಾಡ್ತೀನಿ ಅಂತ. ಆದರೆ ಅವರು ಕೆಲಸನೇ ಕಡಿಮೆ ಮಾಡ್ತಿರ್ತಾರೆ, ಆದರೆ ಹೇಳೋದು ಮಾತ್ರ ಜಾಸ್ತಿ ಮಾಡ್ತಿರ್ತಾರೆ. ಜೋ ಗರ್ಜತೆ ಹೇ, ಸಾಮಾನ್ಯವಾಗಿ ಗರ್ಜಿಸೋದು ಯಾವುದು? ಸಿಂಹ. ಜೋ ಗರ್ಜತೆ ಹೇ ಬೇ ಬರಸತೆ ನಹಿ. ನೀವು ಮಳೆ ಬಂದಾಗ ನೋಡಿರ್ಬೋದು ವಾತಾವರಣ ಹೇಗಿರುತ್ತೆ ಅಂದರೆ, ಹೌದಲ್ವಾ? ಮೋಡ ಇದ್ರೇನೆ ಅಲ್ಲಿ ಮಳೆ ಆಗೋದು, ಹೌದಲ್ವಾ? ಕೆಲಸ ಮಾಡಿದರೆ ನಾವು ಮಾಡ್ತಕ್ಕಂಥ ಕೆಲಸ ಏನಾಗುತ್ತೆ ನೋಡುಗರಿಗೆ ಕಾಣುತ್ತೆ. ನಾವು ಮಾತಾಡೋದಲ್ಲ, ನಾವು ಮಾಡ್ತಕ್ಕಂಥ ಕ್ರಿಯೆ, ನಾವು ಮಾಡುವ ಕಾರ್ಯ ಬೇರೆಯವ್ರವರೆಗೂ ರೀಚ್ ಆಗಬೇಕೇ ಹೊರತು ನಾವೇ ಹೇಳ್ಕೊಳ್ಳೋದಲ್ಲ. ನನಗೆಲ್ಲ ಕೆಲಸ ಮಾಡ್ತೀನಿ ಅಂತ ನಾನೇ ಹೇಳ್ಕೊಳ್ಳೋದಲ್ಲ, ನಾವೇ ಹೇಳ್ಕೊಳ್ಳೋದಲ್ಲ. ಆಮ್ ಕೆ ಆಮ್ ಗುಟಲಿಯೋಂ ಕೆ ದಾಮ್, ದುಗ್ನಾ ಲಾಭ ಅಂದರೆ ಒಂದಕ್ಕೆ ಎರಡರಷ್ಟು ಲಾಭ ಪಡೆಯೋದು. ದುಗ್ನ, ಒಂದಕ್ಕೆ ಎರಡು ಭಾಗ ಹೆಚ್ಚಾಗಿ. ದುಗ್ನ ಅಂದರೆ ಇಮ್ಮಡಿಯಾಗಿ ಅಂತ. ದುಗ್ನಾ ಲಾಭ, ಒಂದಕ್ಕೆ ಎರಡು ಪಟ್ಟು ಜಾಸ್ತಿಯಾಗಿ ಲಾಭವನ್ನು ಪಡೆಯೋದು. हाथी के दांत खाने के और दिखाने के और. इसका तात्पर्य है सामने कुछ और पीछे कुछ और. ಎದುರಿಗೆ ಕಾಣೋದೊಂದು, ಬೆನ್ನ ಹಿಂದೆನೇ ಒಂದು ರೀತಿ ಇರ್ತಾರೆ. ಸಾಮ್ನೆ, ಎದುರಿಗೆ ಅವ್ರು ಕಾಣ್ತಕ್ಕಂಥ ರೀತಿನೇ ಒಂದು, ಅವರ ಕೆಲಸ ಕಾರ್ಯಗಳು, ಅವರು ಮಾತಾಡ್ತಕ್ಕಂಥ ರೀತಿಗಳು. ಪೀಛೆ ಕುಚ್ಚೋರು, ಆದರೆ ಬೆನ್ನ ಹಿಂದೆನೇ ಬೇರೆ ರೀತಿ ವರ್ತಿಸ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಜೋ ಗರ್ಜತೆ ಹೇ ಬೇ ಬರಸತೆ ನಹಿ. ಯಾರು ಅಧಿಕವಾಗಿ ಕೆಲಸ ಮಾಡ್ತಾರೆ, ಹೆಚ್ಚು ಕೆಲಸ ಮಾಡ್ತಾರೆ, ಅವರು ಹೇಳ್ಕೊಳ್ಳಲ್ಲ, ಸುಮ್ಮನೆ ಎಲೆ ಮರೆಯ ಕಾಯಿ ಅಂತ ಕೆಲಸ ಮಾಡ್ತಿರ್ತಾರೆ. ಯಾರು ಕೆಲಸ ಮಾಡಲ್ಲ ಅವ್ರು ಹೆಚ್ಚಾಗಿ ಹೇಳ್ಕೊಳ್ತಾರೆ. ಆಮ್ ಕೆ ಆಮ್ ಗುಟಲಿಯೋಂ ಕೆ ದಾಮ್ ಅಂದರೆ ಎರಡರಷ್ಟು ಲಾಭ ಪಡೆಯೋದು. ಹಾಥಿ ಕೆ ದಾಂತ್ ಖಾನೆ ಕೆ ಅವ್ರು ದಿಖಾನೆ ಕೆ ಅವ್ರು. ಇದರ ಅರ್ಥ ಏನು? ಸಾಮ್ನೆ ಕುಚ್ ಅವ್ರು, ಪೀಚೆ ಕುಚ್ ಅವರು. ಎದುರಿಗೆ ಕಾಣೋ ರೀತಿನೇ ಬೇರೆ ಮತ್ತು ಇನ್ನೊಂದು ಮುಖನೇ ಬೇರೆ. ಆ ರೀತಿಯಾಗಿದ್ದಾಗ ನಾವೇನು ಮಾಡ್ತೀವಿ? ಹಾತಿಕೆ ದಾಂತ್ ಖಾನೆಕೆ ಅವ್ರು ದಿಖಾನೆಕೆ ಅವ್ರು ಅಂತೇಳಿ ಬಳಕೆ ಮಾಡ್ತೀವಿ. ಹೀಗೆ ಮಕ್ಕಳೇ ಕನ್ನಡದಲ್ಲೂ ಗಾದೆ ಮಾತುಗಳನ್ನು ನೋಡ್ತೀವಿ, ಅದೇ ರೀತಿ ಹಿಂದಿಯಲ್ಲೂ ಕೂಡ ಗಾದೆ ಮಾತುಗಳನ್ನು ನೋಡ್ತೀವಿ. ಉತ್ತರ ಭಾರತದಲ್ಲಿ ಹೆಚ್ಚಾನೆಚ್ಚು ಹಿಂದಿ ಅಲ್ಲಿ ಮಾತೃಭಾಷೆ ಆಗಿರೋದ್ರಿಂದ ಅವ್ರಿಗಿದು ಸಾಮಾನ್ಯವಾಗಿ ಸೆಂಟೆನ್ಸ್ ಜಲ್ದಿ ಗೊತ್ತಾಗುತ್ತೆ.
ನಾವು ಈ ಕಡೆ ನಮ್ಮ ಕರ್ನಾಟಕದ ಸೈಡಲ್ಲಿ ಹೆಚ್ಚು ಹಿಂದಿ ಬಳಕೆ ಮಾಡಲ್ವಲ್ಲ, ಹಾಗಾಗಿ ನಮಗೆ ಇದು ಸ್ವಲ್ಪ ಹೊಸ ವಿಷಯ ಅನಿಸುತ್ತೆ ಕೇಳುವಾಗ. ಸೊ ಇವುಗಳ ವಾಕ್ಯಾಂಶಗಳಲ್ಲಿ ವಿಶೇಷತೆ ಇದೆ, ಅದಕ್ಕೊಂದು ಅರ್ಥ ಇದೆ, ಸಂದರ್ಭಕ್ಕೆ ತಕ್ಕ ಹಾಗೆ ಅದನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಧನ್ಯವಾದ ಬಚ್ಚು.